ಆದರೆ ಅದಕ್ಕಿಂತ ಮೊದಲು ಪಾಕಿಸ್ತಾನಕ್ಕೆ ಮತ್ತೊಂದು ಶಾಸ್ತಿ ಮಾಡ್ತಾ ಇದೆ. ಅಂದರೆ ಇವೆಲ್ಲವೂ ಕೂಡ ಸಣ್ಣ ಹೆಜ್ಜೆಗಳು, ಪ್ರಶ್ನೆ ಬೇರೆ. ಪಾಕಿಸ್ತಾನದ 16 ಯೂಟ್ಯೂಬ್ ಚಾನಲ್ಗಳನ್ನು ಬ್ಯಾನ್ ಮಾಡಿದೆ. ಯಾಕಂದರೆ ಇಲ್ಲ ಸಲ್ಲದ ಸಂಗತಿಗಳು ಹರಿದಾಡುವಂಥದ್ದು ಹಿಂಗೇನೆ. ಒಂದು ಕಡೆಗೆ ವಾಟರ್ ವಾರ್, ಇನ್ನೊಂದು ಕಡೆಗೆ ಸೈಬರ್ ವಾರ್, ಡಾನ್, ಸಮಾ, ಏರ್ವೈ, JNN, ರಫ್ತಾರ್, ಪಾಕಿಸ್ತಾನ್ ರೆಫರೆನ್ಸ್, ಬೋಲ್, ಇನ್ಯಾವುದು ಇಲ್ಲ, ಬೋಲ್ಬಾಜಿ ಇಲ್ಲವೇ ಇಲ್ಲ. ಈ ಎಲ್ಲ ಚಾನಲ್ಗಳನ್ನು ನಿಷೇಧ ಮಾಡಲಾಗಿದೆ. ಇನ್ಯಾರೂ ಕೂಡ ಇದನ್ನು ನೋಡಿ ಉತ್ತೇಜನಕ್ಕೊಳಗಾಗುವಂಥ ಅಗತ್ಯ ಇಲ್ಲ. ಯಾಕಂದರೆ ಸುಳ್ಳು ಸುದ್ದಿಗಳನ್ನು ಪ್ರಚಾರ ಮಾಡ್ತಾ ಇದ್ದು ಈ ಚಾನಲ್ಗಳು. ನಾವು ತೋರಿಸ್ತಾ ಇದ್ದೀವಿ ಅದರ ಪಟ್ಟಿನ. ಇದು 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 ತುಂಬ ಸಣ್ಣ ಸಂಗತಿ. ಇದು ಮುಂದಿನ ದಿನಗಳಲ್ಲಿ ಏನಂದರೆ ಎಲ್ಲ ಸಂಗತಿಗಳು ಕೂಡ ಕಡಿತಗೊಳ್ಳುತ್ತವೆ. ಅದರಲ್ಲೇನು ಸಂಗತಿ ಇಲ್ಲ. ನಾನು ಹೇಳ್ತಾ ಇದ್ದೆ, ಎಲ್ಲರೂ ಕೂಡ ಜಾಗ ಖಾಲಿ ಮಾಡಬೇಕು, ಗಡುವು ಮುಗಿದಿದೆ, ನಾಳೆ ಗಂಟು ಮೂಟೆ ಕಟ್ಟಬೇಕು. ನಾನು ಹೇಳ್ತಾ ಇದ್ದೆ, ನಮ್ಮ ಈ ಬಾಲಿವುಡ್ ಮಂದಿಗೆ ಒಂದಿಷ್ಟು ಜನ ಅಲ್ಲಿನ ಹೆಣ್ಮಕ್ಳು ಕರ್ಕೊಂಬಂದು ಕುಣಿಸುವಂಥ ಹುಚ್ಚಿದೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ, ಬಿ ದ ಬಾಸ್. ಅವರು ಕೂಡ ಜಾಗ ಖಾಲಿ ಮಾಡಬೇಕು. ನೀವು ಯಾವ್ಯಾವ ರೀತಿಯಲ್ಲಿ ವೀಸಾ ತೊಗೊಂಬಂದಿದ್ದೀರಿ, 17 ರೀತಿಯ ವೀಸಾಗಳು ಎಲ್ಲವೂ ಕೂಡ ಕ್ಯಾನ್ಸಲ್ ಆಗಿದೆ, ಹೋಗಬೇಕು. ಇನ್ನೆಂದೂ ಕೂಡ ಭಾರತ ಈ ಕ್ರಿಕೆಟ್ ಆಡ್ತೀವಿ, ನಾವೇನಿದ್ರು ಶಾಂತಿ ಮಂತ್ರ ಜಪಿಸ್ತೀವಿ, ಬಸ್ ಬಿಡ್ತೀವಿ, ಟ್ರೈನ್ ಬಿಡ್ತೀವಿ, ಇಂಥವನ್ನೆಲ್ಲ ಬಿಟ್ಬಿಡ್ಬೇಕು. ಇಂಥವನ್ನೆಲ್ಲ ಬಿಟ್ಬಿಡ್ಬೇಕು, ಸಾಕು. ವಿಪರೀತ ಜಾಸ್ತಿ ಆಯಿತು. ಕ್ರೀಡೆಗೆ ಅದು ಅನ್ವಯ ಆಗಲ್ಲ, ಕಲೆಗೆ ಅದು ಅನ್ವಯ ಆಗಲ್ಲ. ಎಂಥ ಸ್ಥಿತಿ ನೋಡಿ. ಅದು ಕ್ರಿಕೆಟ್ಟಿಗೆ ಅನ್ವಯ ಆಗಲ್ಲ, ಅದು ಕಲೆಗೆ ಅನ್ವಯ ಆಗಲ್ಲ, ಕೊಲೆಗೆ ಅನ್ವಯ ಆಗುತ್ತೆ, ಹತ್ಯೆಗೆ ಅನ್ವಯ ಆಗುತ್ತೆ. ಇವ್ಯಾವೂ ಕೂಡ ನಡೆಯಲ್ಲ.